ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅಶ್ವಥ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿ. ಇವತ್ತು ನಾವು ನಮ್ಮ ನಿದ್ದೆಯನ್ನ ಇಂಪ್ರೂವ್ ಮಾಡಲಿಕ್ಕೆ 5 ಬಹಳ ಮುಖ್ಯವಾದಂತಹ ಬಹಳ ಸುಲಭವಾದಂತಹ ಮೆಥಡ್ಗಳನ್ನು ನೋಡುವ. ಮೊಟ್ಟ ಮೊದಲನೇದಾಗಿ ಇನ್ಸೋಮ್ನಿಯಾ, ನಿದ್ರಾಹೀನತೆ ಯಾಕೆ ಆಗ್ತದೆ ನೋಡಿ. ಹಲವಾರು ಜನರಲ್ಲಿ ಇತ್ತೀಚೆಗೆ ಅದಕ್ಕೆ ಒಂದು ಮೇಜರ್ ರೀಸನ್ ಅಂದ್ರೆ ಸೋಷಿಯಲ್ ಮೀಡಿಯಾ. 2000 ಮತ್ತು 2005 ಆ ವರ್ಷದ ಇತ್ತೀಚೆಗೆ ಗ್ಲೋಬಲ್ ಆಗಿ ಇಡೀ ವಿಶ್ವದಲ್ಲಿ 2005ರಿಂದ ಈಚೆಗೆ ಓವರ್ ಆಲ್ ಸ್ಲೀಪ್ ರೇಟ್ ತುಂಬಾ ಕಡಿಮೆ ಆಗ್ತಾ ಇದೆ. 2 ರಿಂದ 3 ತಾಸು ಅಂತ ಹೇಳ್ಬೋದು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಈ ಸೋಷಿಯಲ್ ಮೀಡಿಯಾ. ಸೊ ಇದು ನಂಬರ್ 1 ರೀಸನ್ ಅಂತ ಹೇಳ್ಬೋದು. ಇನ್ನ ಬೇರೆ ಬೇರೆ ರೀಸನ್ ಅಂದ್ರೆ ನಾವು ಬಯಾಲಜಿಕಲ್ ಕ್ಲಾಕ್ ಅನ್ನ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಂದ್ರೆ ನಾವು ನಮ್ಮ ದೇಹದ ಪ್ರಕಾರ ನಾವು ನಾಕ್ಟೂರ್ನಲ್ ಅನಿಮಲ್, ಅಂದ್ರೆ ನಿಶಾಚರಿಗಳಲ್ಲ. ದಿನದಲ್ಲಿ ಎಚ್ಚರ ಇರಬೇಕು, ರಾತ್ರಿಯಲ್ಲಿ ಮಲಗಿರ್ಬೇಕು. ಈ ಲೈಟಿನ ಪ್ರಭಾವದಿಂದಾಗಿ ಅಥವಾ ಈ ನಮ್ಮ ಎಂಟರ್ಟೈನ್ಮೆಂಟ್ ಪ್ರಭಾವದಿಂದಾಗಿ ನಮಗಿರುವಂತಹ ಸವಲತ್ತು ಸೌಲಭ್ಯಗಳ ಪ್ರಭಾವದಿಂದಾಗಿ ನಾವು ಇದೀಗ ಏನ್ ಮಾಡ್ತಾ ಇದ್ದೇವೆ, ರಾತ್ರಿ ಕೂಡ ಎಚ್ಚರ ಇರ್ತಾ ಇದ್ದೇವೆ. ಮುಖ್ಯವಾಗಿ ರಾತ್ರಿನೇ ಜಾಸ್ತಿ ಎಚ್ಚರ ಇರ್ತೇವೆ, ಹಗಲಲ್ಲಿ ಮಲಗ್ತಾ ಇದ್ದೇವೆ. ಇದು ನಮ್ಮ ದೇಹದಲ್ಲಿ ಹಲವಾರು ವ್ಯತ್ಯಾಸಗಳನ್ನು ಉಂಟು ಮಾಡಲಿಕ್ಕೆ ಬಹಳ ಮುಖ್ಯವಾದ ಕಾರಣವಾಗ್ತಾ ಇದೆ. ಸೊ ಇನ್ನ ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ಇನ್ನು ಹಲವಾರು ಕಾರಣಗಳಿರ್ಬೋದು. ನಾವು ಡೈರೆಕ್ಟ್ ಆಗಿ ಇದಕ್ಕೆ ಏನು ಸೊಲ್ಯೂಷನ್ ಮಾಡ್ಬೋದು ಅದ್ರ ಬಗ್ಗೆ ವಿಚಾರ ಮಾಡುವ. ನೋಡಿ, ನಮ್ಗೆ ಯಾವಾಗ ನಿದ್ದೆ ಬರ್ತದೆ, ಯಾವಾಗ ಆ ನಿದ್ದೆ ಬರೋ ತರ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತೇವೆ, ಆವಾಗ ಚೆನ್ನಾಗಿ ನಿದ್ದೆ ಬರ್ತದೆ ಅಲ್ವಾ. ಈಗ ನಾನು ಬಿಲ್ಲಿನಿಂದ ಬಾಣವನ್ನ ಎಷ್ಟು ಹಿಂದೆ ಎಳಿತೇನೆ ಅಷ್ಟು ಮುಂದೆ ಹೋಗ್ತದೆ. ಅದೇ ತರ ದೇಹಕ್ಕೆ ಯಾವಾಗ ಸುಸ್ತಾಗ್ತದೆ, ಆ ಸುಸ್ತು ಆಕ್ಟಿವಿಟಿ ಮೂಲಕ ಆಗ್ತದೆ, ಆವಾಗ ಚೆನ್ನಾಗಿ ನಿದ್ದೆ ಬರ್ತದೆ. ಸೊ ನಾನು ಹೇಳ್ತಾ ಇರೋದೇನೆಂದ್ರೆ, ಎಲ್ಲರೂ ಕನಿಷ್ಠ ಪಕ್ಷ ಪ್ರತಿನಿತ್ಯ 1 ಬಾರಿ ಆದ್ರೂ ಬೆವರುವಷ್ಟು ವ್ಯಾಯಾಮ ಮಾಡಬೇಕು. ಚಳಿಗಾಲದಲ್ಲಿ ಜಾಸ್ತಿ, ಸೆಕೆಗಾಲದಲ್ಲಿ ಕಡಿಮೆ, ಮಳೆಗಾಲದಲ್ಲಿ ಮಧ್ಯಮ ರೀತಿಯಲ್ಲಿ ವ್ಯಾಯಾಮ ಮಾಡಬಹುದು. ಅಥವಾ ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿದ್ದನ್ನು ನೀವು ಚೂಸ್ ಮಾಡಬಹುದು. ಆದರೆ ವ್ಯಾಯಾಮವು ನಮ್ಮ ಊಟ, ನಿದ್ದೆ, ನೀರಡಿಕೆ ಇದರ ರೀತಿಯೇ ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಆದ್ರಿಂದ ನೀವು ವ್ಯಾಯಾಮ ಮಾಡ್ತಾ ಇಲ್ಲ, ನಿಮಗೆ ನಿದ್ದೆ ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ರೆ ಇದನ್ನ ಬಹಳ ಮುಖ್ಯವಾದ ಸಂಗತಿ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ವ್ಯಾಯಾಮ ಯಾವ ಟೈಮ್ ಮಾಡ್ಬೋದು? ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ, ಸಂಜೆ ಮಾಡಿ, ಇಲ್ಲ ಬೇಗ ಊಟ ಮಾಡಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಸ್ವಲ್ಪ ವ್ಯಾಯಾಮ ಮಾಡಿ ಒಂದು ಸ್ವಲ್ಪ ಸ್ನಾನ ಮಾಡಿ ಮಲಗಿದ್ರು ಕೂಡ ಬಹಳ ಒಳ್ಳೆಯದು. ಸೊ ವ್ಯಾಯಾಮ ನಂಬರ್ 1. ನಂಬರ್ 2 ಏನು? ಇದು ಬಹಳ ಸುಲಭವಾದಂತಹ ವಿಧಾನ ನೋಡಿ. ನಮ್ಮ ಬ್ರೇನಿಗೆ ಯಾವಾಗ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗ್ತದೆ ಅವಾಗ ನಿದ್ದೆ ಬರ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಊಟ ಮಾಡಿದವಾಗ ನನ್ನ ರಕ್ತ ಸಂಚಾರ ಎಲ್ಲ ಹೊಟ್ಟೆ ಕಡೆ ಹೋಗ್ತದೆ, ನಿದ್ದೆ ಬಂದ ಹಾಗೆ ಫೀಲ್ ಆಗ್ತದೆ ಅಲ್ವಾ. ಸೊ ನಾವು ತುಂಬಾ ಓವರ್ ಥಿಂಕ್ ಮಾಡ್ತಾ ನಮ್ಮ ಬ್ರೈನಿಗೆ ತುಂಬಾ ರಕ್ತ ಸಂಚಾರ ಹೋಗ್ತಾ ಇರ್ತದೆ. ಆದ್ರೆ ನಾವು ಕಾಲನ್ನ ಬಿಸಿ ಮಾಡಿದವಾಗ ನಿದ್ರೆ ಚೆನ್ನಾಗಿ ಬರ್ತದೆ. ಅದಕ್ಕೆ ನೋಡಿ, ನಮ್ಗೆ ನಾವು ಹೊದಿಕೆ ಹಾಕೊಂಡ್ರೂ ಕೂಡ ಕಾಲ್ ಮುಚ್ಚಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಚೆನ್ನಾಗಿ, ಮುಖ್ಯವಾಗಿ ಚಳಿಗಾಲ ಸಮಯದಲ್ಲಿ ಅಥವಾ ಮಳೆಗಾಲ ಸಮಯದಲ್ಲಿ. ಆದ್ರಿಂದ ಕಾಲನ್ನ ಬೆಚ್ಚಗೆ ಮಾಡಬೇಕು. ಅಂದ್ರೆ ಹಾಟ್ ಫುಡ್ ಇಮರ್ಷನ್, 2 ಕಾಲುಗಳನ್ನ ಬಿಸಿ ನೀರಲ್ಲಿ ಒಂದು 10 ನಿಮಿಷ ಇಟ್ಕೊಂಡ್ರೆ ನಿದ್ದೆಗೆ ಬಹಳ ಒಳ್ಳೆಯದು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಇದನ್ನ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರ್ತದೆ. ನೀವು ಸುಮ್ಮನೆ ನೀರನ್ನು ಹಾಕ್ಬೋದು, ಅಥವಾ ಆ ನೀರಿಗೆ ಒಂದು 4-5 ಚಮಚ ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಂ ಸಲ್ಫೇಟ್ ಕೂಡ ಆಡ್ ಮಾಡಬಹುದು. ಇದು ನಂಬರ್ 2, ಹಾಟ್ ಫುಡ್ ಇಮರ್ಷನ್ ಅಂದ್ರೆ ಬಿಸಿ ನೀರಿನ ಪಾದ ಸ್ನಾನ. ನಂಬರ್ 3 ಏನು ನೋಡಿ, ನಾವು ಯಾಕೆ ನಿದ್ರೆ ಮಾಡಲ್ಲ? ಮಲಗಿದ ತಕ್ಷಣ ನಾಳೆ ಏನ್ ಮಾಡಬೇಕು, ನಾಳೆ ಎಲ್ಲಿಗೆ ಹೋಗ್ಬೇಕು, ಯಾರ ಜೊತೆ ಮಾತಾಡಬೇಕು, ಯಾವ ಮೀಟಿಂಗ್ ಇದೆ, ಅಥವಾ ಯಾವ ತರ ಬ್ರೇಕ್ಫಾಸ್ಟ್ ಮಾಡಬೇಕು, ನಾಳೆ ಲಂಚಿಗೆ ಏನ್ ಮಾಡಬೇಕು, ಯಾರು ಬರ್ತಾರೆ, ಈ ತರ ನಾಳೆದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇರ್ತೇವೆ ನಾವು, ಹೌದು ಅಲ್ವ? ಆದ್ರಿಂದ ನಾಳೆದ್ರ ಬಗ್ಗೆ ಪ್ಲಾನ್ ಮಾಡೋದು ಮಲ್ಕೊಂಡಿರೋ ಸಮಯದಲ್ಲಿ ಅಲ್ಲ. ನೀವು ಬೆಡ್ಡಿಗೆ ಬರೋಕ್ಕಿಂತ ಮುಂಚೆನೆ ಒಂದು ಚಿಕ್ಕ ನೋಟ್ಬುಕ್ ಇಟ್ಕೊಳ್ಳಿ, ಟು ಡೂ ಲಿಸ್ಟ್ ಅಂತ. ನಾಳೆ ಏನೇನ್ ಮಾಡಬೇಕು, ಯಾವ ಟೈಮಿಗೆ ಏನ್ ಮಾಡಬೇಕು, ಯಾರು ಬರ್ತಾರೆ, ಅಥವಾ ಇದಕ್ಕೆ ತುಂಬಾ ಥಿಂಕ್ ಮಾಡ್ಲಿಕ್ಕೆ ಟೈಮ್ ಬೇಕು ಅಂತಂದ್ರೆ ಅದನ್ನ ಬರೆದ್ಬಿಟ್ಟು ಇದನ್ನು ನಾಳೆ ಆಲೋಚನೆ ಮಾಡ್ತೇನೆ ಅಂತ ಬರೆದಿಟ್ಬಿಡಿ. ಅವಾಗ ಅದಕ್ಕೊಂದು ಕನ್ಕ್ಲೂಷನ್ ಸಿಗುತ್ತೆ. ಅದನ್ನ ಮುಚ್ಚಿ ಸೈಡಿಗಿಟ್ಟು ಮಲ್ಕೊಂಬೇಡಿ. ಆದ್ರೆ ಮಧ್ಯೆ ಮಧ್ಯೆ ಬೇರೆ ಬೇರೆ ಆಲೋಚನೆ ಬರ್ತಾ ಇರುತ್ತಲ್ಲ, ಅವಾಗ ಏನ್ ಮಾಡೋದು? ಅದನ್ನು ಕೂಡ ಆ ನೋಟ್ಬುಕ್ ಅಲ್ಲೇ ಬರೆದಿಡಿ. ಯಾಕೆಂದ್ರೆ ಆಲೋಚನೆಗಳನ್ನೆಲ್ಲ ಒಂದ್ ಕಡೆ ಪಾರ್ಕ್ ಮಾಡೋದನ್ನ ಕಲಿಬೇಕು ನಾವು. ಆ ಪಾರ್ಕ್ ಮಾಡಿದವಾಗ ಮೈಂಡಿಂದ ಅದು ಹೊರಗಡೆ ಹೋಗುತ್ತೆ, ಚೆನ್ನಾಗಿ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಂಬರ್ 3 ಏನು? ನಮ್ಮ ಆಲೋಚನೆಗಳನ್ನ ಬರೆದಿಡೋದು, ಪ್ಲಾನಿಂಗ್ ಅನ್ನ ಬರೆದಿಡೋದು. ನಂಬರ್ 4 ನೋಡಿ, ನಾವು ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಲ್ಯಾವೆಂಡರ್ ಆಯಿಲ್ ನಿದ್ದೆಗೆ ಬಹಳ ಸಹಕಾರಿ. 2 ಡ್ರಾಪ್ ಲ್ಯಾವೆಂಡರ್ ಆಯಿಲ್ ಅನ್ನ ನೀವು ಮಲಗೋ ಮುಂಚೆ ನಿಮ್ಮ ಪಿಲೋ ಮೇಲೆ ಹಾಕ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ರೆ
ಆ ಲ್ಯಾವೆಂಡರ್ ಆಯಿಲ್ ಸ್ಮೆಲ್ಲಿಂದ ನಮಗೆ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆಯಿಲ್ಗಳು. ನೀವು ಒಳ್ಳೆ ಕಂಪನಿಯಿಂದ ಬೈ ಮಾಡಿ, ರಿವ್ಯೂಸನ್ನು ನೋಡಿ ಬೈ ಮಾಡಿ, 2 ಡ್ರಾಪ್ ನೀವು ಪಿಲೋ ಮೇಲೆ ಹಾಕಿದರೆ ಸಾಕು, ಅಥವಾ ಹಾಸಿಗೆ ಮೇಲೆ ಹಾಕಿದರೆ ಸಾಕು. ಇದು ನಂಬರ್ 4 ಏನು ಹೇಳಿ, ಲ್ಯಾವೆಂಡರ್ ಆಯಿಲ್. ಹಾಗಾದರೆ ನಂಬರ್ 5 ಏನು ನೋಡಿ. ನಮಗೆ ನಿದ್ದೆ ಯಾವಾಗ ಬರುತ್ತೆ? ಚಿಕ್ಕ ಮಗುವಿಗೆ ನಿದ್ದೆ ಯಾವಾಗ ಬರುತ್ತೆ? ತೊಟ್ಲನ್ನ ತೂಗಿದಾಗ ಬರುತ್ತೆ ಅಲ್ವಾ? ಸೊ ಒಂದೇ ಥರ ಆಕ್ಟಿವಿಟಿ ಪದೇ ಪದೇ ನಿಧಾನವಾಗಿ ಸ್ಲೋ ಆಗಿ ಆಗ್ತಾ ಇದ್ರೆ ನಿದ್ದೆ ಬರುತ್ತೆ. ಯಾರಾದರೂ ಲಾಲಿ ಹಾಡಿದ್ರೆ ನಿದ್ದೆ ಬರುತ್ತೆ, ಅಥವಾ ನಾವು ಮ್ಯೂಸಿಕ್ ಕೇಳಿದ್ರೆ ನಿದ್ದೆ ಬರುತ್ತೆ. ಸೊ ಅದೆಲ್ಲದಕ್ಕೂ ಬಹಳ ಸಿಂಪಲ್ ಆದ ವಿಧಾನ ಅಂದರೆ ಉಸಿರನ್ನ ಗಮನಿಸೋದು, ಉಸಿರನ್ನ ಕೌಂಟ್ ಮಾಡೋದು, ಉಸಿರನ್ನ ಹಿಮ್ಮುಖವಾಗಿ ಕೌಂಟ್ ಮಾಡೋದು. ಅಂದರೆ 100 ಉಸಿರನ್ನ ತಗೊಂಡೆ, 100 ಉಸಿರನ್ನ ಬಿಟ್ಟೆ, 99 ಉಸಿರನ್ನು ತಗೊಂಡೆ, 99 ಉಸಿರನ್ನು ಬಿಟ್ಟೆ, 98 ಉಸಿರನ್ನು ತಗೊಂಡೆ, 98 ಉಸಿರನ್ನು ಬಿಟ್ಟೆ. ಸೊ ಈ ಥರ ನೀವು ಬ್ಯಾಕ್ವರ್ಡ್ ನಿಧಾನ ಕೌಂಟ್ ಮಾಡ್ತಾ ಹೋದರೆ ಮಧ್ಯದಲ್ಲಿ ಎಲ್ಲೂ ನಾವು ನಿದ್ದೆಗೆ ಜಾರಿರ್ತೇವೆ. ಅಂದರೆ ಮನಸ್ಸಿಗೆ ಸುಮ್ಮನೆ ನಿದ್ದೆ ಮಾಡು ಅಂದರೆ ನಿದ್ದೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಒಂದು ಆಲಂಬನ, ಏನೋ ಒಂದು ಹಿಡ್ಕೊಳ್ಳೋಕ್ಕೆ, ಏನೋ ಒಂದು ಚಿಕ್ಕ ಕೆಲಸ, ಸಿಂಪಲ್ ಆದ ಕೆಲಸವನ್ನು ಕೊಟ್ಟರೆ ಅದನ್ನು ಮಾಡ್ತಾ 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 ನಮ್ಮ ಮೈಂಡ್, ದೇಹ ನಿದ್ದೆಗೆ ಜಾರಲಿಕ್ಕೆ ಸಾಧ್ಯವಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ 5 ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ನಂಬರ್ 1 ಎಕ್ಸರ್ಸೈಸ್, ನಂಬರ್ 2 ನಾವು ಪ್ಲ್ಯಾನ್ ಮಾಡೋದು, ನಾಳೆದ್ದು ನಾಡಿದ್ದು ಏನು ಮಾಡ್ತೇವೆ ಅದನ್ನು ಬರೆದಿಡೋದು ಪ್ಲ್ಯಾನನ್ನು. ನಂಬರ್ 3 ಏನು, ಲ್ಯಾವೆಂಡರ್ ಆಯಿಲನ್ನು ನಮ್ಮ ಪಿಲೋ ಮೇಲೆ ಹಾಕೋದು. ನಂಬರ್ 4 ಏನು, ಹಾಟ್ ಫುಟ್ ಇಮರ್ಷನ್, ಬಿಸಿ ನೀರಲ್ಲಿ ಕಾಲನ್ನು ಇಟ್ಕೊಳ್ಳೋದು. ನಂಬರ್ 5 ನಮ್ಮ ಉಸಿರನ್ನು ಹಿಮ್ಮುಖವಾಗಿ ಕೌಂಟ್ ಮಾಡೋದು. ಇದು 5ರಲ್ಲಿ ಯಾವುದಾದ್ರೂ 1 ಮಾಡಿ, 2 ಮಾಡಿ, 3 ಮಾಡಿ, ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಒಂದು ಟಿಪ್ ಏನಂದರೆ, ಒಂದು ಯಾವಾಗಲೂ ವರ್ಕ್ ಆಗೋದಿಲ್ಲ, ಆದ್ದರಿಂದ ನಾವು ಇದನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಇರಬೇಕು. ಆ್ಯಂಡ್ ನಮ್ಮ ನಿದ್ರೆಗೆ, ನಮ್ಮ ನಿದ್ರಾಹೀನತೆಗೆ ಮುಖ್ಯವಾದ ಮೂಲ ಕಾರಣ ಏನು ಅನ್ನೋದನ್ನು ಕಂಡುಹಿಡ್ಕೊಂಡು ಅದನ್ನು ಅಡ್ರೆಸ್ ಮಾಡಿದರೆ ನಿದ್ರಾಹೀನತೆಯಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಿದೆ. ಇದೆಲ್ಲ ನಾವು ಸ್ವಲ್ಪ ಪ್ಯಾಚಪ್ ಮಾಡೋ ಥರ, ಅಂದರೆ ಆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅಂತ ಹೇಳ್ತೇವೆ, ಅದು ನಿಮಗೆ ಸಿಗುತ್ತೆ. ಧನ್ಯವಾದಗಳು.